ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ದಿವ್ಯಾ ಭರತ್ ಬ್ಲಾಗ್ಸಿಗೆ. ನಂದು ಇವತ್ತು ಈವ್ನಿಂಗ್ ಒಂದು ವರ್ಕ್ ಇತ್ತು. ಈಗ ಸ್ಯಾರಿ ಬಾಕ್ಸ್ ಫೋಲ್ಡ್ ಮಾಡೋದಿದೆ. ಸ್ಯಾರಿ ಕಸ್ಟಮರ್ಸ್ ಕೊಟ್ಟೋಗಿದ್ದಾರೆ, ಸ್ಯಾರಿನ ಮಾಡೋದಿದೆ. ಅದು ಮುಂಚೆನೇ ಹೇರ್ ಸ್ಟೈಲು ಸ್ಯಾರಿ ಬಾಕ್ಸು ಸ್ಯಾರಿ ರ್ಯಾಪಿಂಗ್ ಇದೆ. ಅದಕ್ಕೋಸ್ಕರ ಯಾವ ರೀತಿ ಅದು ವರ್ಕ್ ಬರುತ್ತೆ ಅಂತ ರಿವೀಲ್ ಮಾಡ್ತೀನಿ ನಿಮಗೆ. ಓಕೆನಾ? ಈಗ ಬಾಕ್ಸ್ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಬಾಕ್ಸ್ ಫೋಲ್ಡ್ ಮಾಡೋಣ ಅಂತ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ. ಅವ್ರದ್ದು ಈವ್ನಿಂಗ್ ರೆಡಿ ಇರಬೇಕಲ್ಲ, ಬಾಕ್ಸ್ ಫೋಲ್ಡಿಂಗೆಲ್ಲ 5 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಬಾಕ್ಸ್ ಫೋಲ್ಡ್ ಎಲ್ಲ ರೆಡಿ ಇತ್ತು ಅಂದರೆ 5 ನಿಮಿಷಕ್ಕೆ ಸ್ಯಾರಿ ಜಸ್ಟ್ ಟಕ್ಕಿನ್ ಮಾಡೋದಷ್ಟೇ ಇರುತ್ತೆ. ಅದಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಏನೇನು ಬೇಕು ಎಲ್ಲನೂ ಒಂದು ವರ್ಕಿಗೆ ಹೋಗ್ತಾಯಿದ್ದೀನಿ ಅಂತ ಅಂದರೆ ಫಸ್ಟೇ ಏನೇನು ಬೇಕು ಅಲ್ಲಿಗೆ ಅಂತೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೊಂಡು ಬಿಡ್ತೀನಿ ನಾನು. ಅದಕ್ಕೋಸ್ಕರ ಫಸ್ಟ್ ಸ್ಯಾರಿ ಬಾಕ್ಸ್ ಫೋಲ್ಡ್ ಮಾಡಿ ಇಟ್ಕೊಬಿಟ್ಟು ಅಲ್ಲಿಗೆ ಏನೇನು ಬೇಕು ಅಂತ ಪ್ಯಾಕ್ ಮಾಡ್ಕೊಳ್ಳೋದು ವಿಡಿಯೋ ತೋರಿಸ್ತೀನಿ ನೋಡಿ. ಚೆಸ್ಟ್ ಪ್ಲೇಟ್ಸ್ ಎಲ್ಲ ನಾನು ಆಲ್ರೆಡಿ ಪಿನ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಪ್ರಿಪ್ರೇಷನ್ ಮಾಡಿದ್ದೀನಿ. ಅದು ಆಲ್ರೆಡಿ ಐರನ್ನಿಗೆಲ್ಲ ಮಾಡಿಕೊಂಡು ಈ ರೀತಿ ಚೆಸ್ಟ್ ಪ್ಲೇಟ್ಸ್ ನೀಟಾಗಿ ಪಿನ್ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ನೀವು ಏನೇ ಮಾಡಿದ್ರೂ ಅದು ಹೇಗೆ ಐರನ್ ಮಾಡಿರ್ತೀವಿ ಹಾಗೆ ಕುತ್ಕೊಳ್ಳುತ್ತೆ. ಸೆಂಟರ್ ಪ್ಲೇಟ್ಸು ಅಷ್ಟೇ ನೋಡಿ, ಈ ರೀತಿ ಬರುತ್ತೆ. ನಿಮಗೂ ಇದು ಲಾಂಗ್ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈಸಿಯಾಗಿ ಹೇಳ್ಕೊಡ್ತೀನಿ, ಈಸಿಯಾಗಿರೋ ಮೆಥಡ್ಸಲ್ಲಿ. ಓಕೆನಾ? ಹೇಗೆ ಮಾಡ್ಕೊಳ್ಳೋದು ಮನೇಲೆ, ಈಗ ಅರ್ಜೆನ್ಸಿ ಇದೆ, ಮಾಡ್ಕೊಳಕ್ಕೆ ಬರಲ್ಲ, ನಂಗೆ ಸ್ಯಾರಿ ಹಾಕ್ಕೊಳಕ್ಕೆ ಬರಲ್ಲ ಅನ್ನೋರಿಗೆ ಈಸಿಯಾಗಿ ಮಾಡ್ಕೊಳ್ಳೋ ರೀತಿ ಹೇಳ್ಕೊಡ್ತೀನಿ. ಲಾಂಗ್ ವಿಡಿಯೋ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಓಕೆನಾ? ನೋಡಿ, ಆಲ್ರೆಡಿ ರೆಡಿ ಇದೆ. ಬಾಕ್ಸ್ ಫೋಲ್ಡು ಕೂಡ ಮಾಡ್ಕೊಂಡಿದ್ದಾಯಿತು. ನಾನು ಇದನ್ನೆಲ್ಲ ನೀಟಾಗಿ ಅವ್ರದ್ದು ಏನು ಕೊಟ್ಟಿರ್ತಾರೋ ಜವಾಬ್ದಾರಿ ನೀಟಾಗಿ ತೊಗೊಂಡೋಗಿ ಕೊಡಬೇಕಲ್ಲ ಅಂತೇಳಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ರೆಡಿಯಾಗಿದೆ. ನಿಮ್ಮ ವಿಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು, ನನಗೆ ಇದು ಲಾಂಗ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಅಂತ. ಓಕೆನಾ? ನಿಮಗೂ ಬೇಕು ಅಂದರೆ ಈ ರೀತಿ ಬಾಕ್ಸ್ ಫೋಲ್ಡು ನಂಗೆ ಸ್ಯಾರಿ ಉಟ್ಕೊಳಕ್ಕೆ ಬರಲ್ಲ ಅನ್ನೋರು ದಯವಿಟ್ಟು ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಈಗ ಹೊರಟಿದ್ದೀನಿ ವರ್ಕಿಗೆ. ಅವರು 4:30 ಬರೋಕ್ಕೆ ಹೇಳಿದ್ರು. ನಾನು 4 ಓ ಕ್ಲಾಕಿಗೆ ಹೋಗ್ತಾ ಇದ್ದೀನಿ. ಏಕೆಂದರೆ ನಾನು ಫಸ್ಟು ಒಂದು ½ ಆನ್ ಅವರ್ ಮುಂಚೆನೇ ಇರ್ತೀನಿ ನನ್ನ ವರ್ಕಲ್ಲಿ. ಅಲ್ಲಿ ಮುಗಿಸ್ಕೊಂಡು, ಏಕೆಂದರೆ ಅವರು ಒಂದು ½ ಆನ್ ಅವರ್ ಮುಂಚೆನೇ ಇದ್ದರು. ಏಕೆಂದರೆ ಮದುವೆ ಸಂಭ್ರಮ ಅಂತ ಬಂದಾಗ ಸೀರಿಯಸ್ಲಿ ಅವ್ರು ಹೇಳಿ ಟೈಮಿಂಗ್ಸಿಗೆ ಅದು ಆಗಲ್ಲ ಕೆಲಸಗಳು. ಅದಕ್ಕೋಸ್ಕರ ನಾವು ಒಂದು ½ ಆನ್ ಅವರ್ 1 ಅವರ್ ಮುಂಚೆನೇ ಇರ್ತೀವಿ ನಮ್ಮ ವರ್ಕಲ್ಲಿ ಯಾವಾಗ್ಲೂ. ಜಸ್ಟ್ ಇವತ್ತು ನನಗಿರೋ ವರ್ಕ್ ಬಂದು ಹೇರ್ ಸ್ಟೈಲು ವಿತ್ ಸ್ಯಾರಿ ಡ್ರಾಪಿಂಗು ಅಷ್ಟೇ. ಹೊರಟಿದ್ದೀನಿ ನೋಡಿ, ಹೋಗ್ತಾ ಇದ್ದೀನಿ. ಬೈಕ್ ತೊಗೊಂಡು ಅಲ್ಲಿಗೆ ಹೋಗಿ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮುಗಿಸ್ಕೊಟ್ಟು ಬರ್ತೀನಿ. ನೋಡಿ, ಇಲ್ಲಿ ಬಂದು ನನ್ನ ಪ್ರಾಡಕ್ಟ್ಸ್ ಎಲ್ಲನೂ ಅರೇಂಜ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಹೇರ್ ಸ್ಟೈಲ್ ಮಾಡಿ ಸ್ಯಾರಿ ಹಾಕಿ ಕೊಡೋಣ. ಬಂದಿದೆ, ತುಂಬ ಚೆನ್ನಾಗಿದೆ. ಹೇರ್ ಸ್ಟೈಲ್ ಸೂಪರ್ ಆಗಿದೆ. ಸ್ಯಾರಿ ಡ್ರಿಪ್ಪಿಂಗ್ ಅಂತ ಆಸಮ್, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಅವ್ರಿಗಂತೂ ವರ್ಕ್ ಅಂತೂ ತುಂಬ ಇಷ್ಟ ಆಯಿತು. ಸ್ಯಾರಿ ಡ್ರಾಪಿಂಗ್ ಎಲ್ಲ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಕೊಟ್ಟರು. ನೀವು ಕೂಡ ಹೇಗಿತ್ತು ಏನು ಅಂತೇಳಿ ಕಮೆಂಟ್ ಮಾಡಿ. ಓಕೆನಾ? ನಿಮಗೂ ಈ ರೀತಿ ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿ ಏನೇ ಬೇಕು ಅಂತ ಅಂದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇನ್ಸ್ಟಾ ID ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಬಂದೆ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ಸ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೇಗಿತ್ತು ಅಂತ ರಿವ್ಯೂ ಕೊಡಿ ನನಗೆ. ಓಕೆ, ಥ್ಯಾಂಕ್ ಯು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೇಗೆ ಬಂದಿದೆ ನನ್ನ ವರ್ಕು, ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ.